ಹಲೋ ಗಾಯ್ಸ್, ನಾನು ರೀಸೆಂಟ್ ಆಗಿ ಒಂದು ಮೂವಿ ಮಾಡಿದೆ ಕ್ರಿಸ್ಟೋಫರ್ ರಾಬಿನ್ ಅಂತ. ಆ ಮೂವಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿತ್ತು. ಮತ್ತೆ ಕ್ರಿಸ್ಟೋಫರ್ದು ಚೈಲ್ಡ್ಹುಡ್ ನ ಸ್ಟೋರಿನ ತಗೊಂಡ್ಬನ್ನಿ ಅಂತ ಕೇಳಿದ್ರಿ. ಫೈನಲಿ ಕ್ರಿಸ್ಟೋಫರ್ ರಾಬಿನ್ ನ ಚೈಲ್ಡ್ಹುಡ್ ಸ್ಟೋರಿನ ತಗೊಂಡ್ಬಂದಿದ್ದೀನಿ. ಆಕ್ಚುಲಿ ಇದೊಂದು ಟ್ರೂ ಸ್ಟೋರಿ ಮೇಲೆ ಬೇಸ್ ಆಗಿರೋಂಥದ್ದು. ರೀಸೆಂಟ್ ಆಗಿ ನಂದು ಕ್ರಿಸ್ಟೋಫರ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಲ್ಲ, ಅದು ಇಮ್ಯಾಜಿನೇಷನ್ ನ ಒಂದು ಕ್ರಿಸ್ಟೋಫರ್ ಮೂವಿ. ಬಟ್ ಆದ್ರೆ ಈ ಮೂವಿ ಒಂದು ಟ್ರೂ ಸ್ಟೋರಿ. ಆ ಮೂವಿಗೂ ಈ ಮೂವಿಗೂ ಯಾವುದೇ ರೀತಿಯ ಲಿಂಕ್ ಮಾಡ್ಕೊಂಡ್ಬಿಡಿ. ಅದು ಜಸ್ಟ್ ಇಮ್ಯಾಜಿನೇಷನ್ ನ ಒಂದು ಮೂವಿ ಅಷ್ಟೇ. ಆದ್ರೆ ಈ ಮೂವಿ ಕ್ರಿಸ್ಟೋಫರ್ ನ ಲೈಫ್ ಅಲ್ಲಿ ಏನೇನೆಲ್ಲ ನಡೀತು, ಈ ಒಂದು ಪೊಯಮ್ ನ ಬರೆಯೋಕೆ ಶುರು ಮಾಡಿದಾಗ ಅವನ ಜೀವನ ಹೇಗೆಲ್ಲ ಬದಲಾಯಿತು ಅಂತ ಇವತ್ತೇ ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಗುಡ್ ಬೈ ಕ್ರಿಸ್ಟೋಫರ್ ರಾಬಿನ್ ಅಂತ. ಈ ಮೂವಿನ ಹೊಸದಾಗಿ ನೋಡ್ತಾ ಇರೋರು ಕೂಡ ತಲೆಯನ್ನು ಕಟ್ಸ್ಕೊಂಡ್ಬಿಡಿ. ಇದಕ್ಕೂ ಅದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ. ಇದನ್ ಬೇಕಾದ್ರೂ ಸಪರೇಟ್ ಆಗಿ ನೋಡ್ಬೋದು, ಕಳೆದ ವಿಡಿಯೋನು ಕೂಡ ಸಪರೇಟ್ ಆಗಿ ನೋಡ್ಬೋದು. ಎರಡು ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ಸರಿ, ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ವರ್ಲ್ಡ್ ವಾರ್ 2 1941 ನಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಆಲನ್ ಮೆಲಿನ್ ಹಾಗೆ ಅವ್ರ ಹೆಂಡತಿ ಡೆಫ್ನಿ ಅನ್ನೋರು ತನ್ನ ಮನೆಯಲ್ಲಿ ಹೀಗೆ ತನ್ನ ಕೆಲಸನ ನೋಡ್ಕೋತಿರ್ಬೇಕಾದ್ರೆ ಆಲನ್ಗೆ ಒಂದು ಲೆಟರ್ ಬರುತ್ತೆ. ಆ ಒಂದು ಲೆಟರ್ ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ತಾನೆ. ಹಾಗೆ ಅವ್ರ ಹೆಂಡತಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಲ್ಲಿಂದ ಸೀನ್ ವರ್ಲ್ಡ್ ವಾರ್ 1 1916 ನಲ್ಲಿ ತೋರಿಸ್ತಾರೆ. ನಾವು ಇವಾಗ ತಾನೇ ನೋಡಿದ್ವಲ್ಲ, ಅಲ್ಲಿನು ಅವನು ಕೂಡ ಈ ಒಂದು ಯುದ್ಧದಲ್ಲಿ ಫೈಟ್ ಮಾಡ್ತಾ ಇರ್ತಾನೆ. ಈ ಒಂದು ವಾರಲ್ಲಿ ಅಲ್ಲಿ ಸತ್ತೋಗಿರೋ ಜನರನ್ನೆಲ್ಲ ನೋಡಿ ಇವನಿಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಇದಾದ್ಮೇಲೆ ಇನ್ನು ವಾರೆಲ್ಲ ಮುಗಿಸಿ ತನ್ನ ಹೆಂಡತಿ ಹತ್ರ ಮತ್ತೆ ವಾಪಸ್ ಬರ್ತಾನೆ. ಆ ಒಂದು ವಾರ್ನ ಮುಗಿಸಿ ಬಂದಾದ್ಮೇಲೂ ಕೂಡ ಆ ಒಂದು ವಾರ್ ಒಳಗಡೆ ನಡೆದಿರೋ ಇನ್ಸಿಡೆಂಟ್ಗಳು ಇವನ್ ಮನ್ಸಲ್ಲಿ ತುಂಬಾ ಪ್ರಭಾವ ಬೀರಿ ಇವನ್ಗೆ ತುಂಬಾ ಭಯ ಹತ್ಕೊಂಡ್ಬಿಟ್ಟಿರುತ್ತೆ ಈ ವಾರ್ಗಳು ಕಂಡ್ರೆ. ಮತ್ತೆ ಆಲನ್ನ ಪ್ರೀತಿಯಿಂದ ಬ್ಲೂ ಅಂತ ಕರೀತಾರೆ. ಇನ್ಮೇಲೆ ನಾವು ಕೂಡ ಬ್ಲೂ ಅಂತಾನೆ ಕರೆಯೋಣ. ಬ್ಲೂ ಒಬ್ಬ ಸೈನಿಕ ಮಾತ್ರ ಅಲ್ಲ, ಇವನೊಬ್ಬ ರೈಟರ್ ಕೂಡ ಆಗಿರ್ತಾನೆ. ಈಗ ಹೊಸದಾಗಿ ಒಂದು ಬುಕ್ ಬೇರೆ ಬರೆಯೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ವಾರ್ ಬಗ್ಗೆ. ಹೀಗೆ ಕಾಲ ಕಳೀತಾ ಇವರಿಬ್ಬರಿಗೂ ಕೂಡ ಒಂದು ಮಗು ಆಗುತ್ತೆ. ಅದು ಗಂಡು ಮಗು. ಆದ್ರೆ ಈ ಡೆಫ್ನಿಗೆ ಈ ಒಂದು ಗಂಡು ಮಗು ಹುಟ್ಟಿರೋದ್ರಿಂದ ಇಷ್ಟ ಇರೋದಿಲ್ಲ. ಇವಳಿಗೆ ಹೆಣ್ಣು ಮಗು ಬೇಕಾಗಿರುತ್ತೆ. ಯಾಕಪ್ಪ ಅಂದ್ರೆ ಈ ಪಾಪ ಕೂಡ ದೊಡ್ಡವನಾದ್ಮೇಲೆ ಇವನು ಕೂಡ ಆರ್ಮಿಗೆ ಹೊಂಟೋಗ್ಬಿಡ್ತಾನೆ. ಆಗ ಮತ್ತೆ ಇವಳು ಕಾಯ್ಕೊಂಡ್ ಕೂತ್ಕೊಬೇಕು ಇವ್ರನ್ನ ಒಂದು ಮಗುನ ನೋಡೋದಕ್ಕೋಸ್ಕರ. ಅದು ಯಾವುದೇ ನಂಬಿಕೆ ಇಲ್ದಲೆ ವಾಪಸ್ ಬರ್ತಾನೋ ಇಲ್ವೋ ಅಂತ. ಈಗ ಆಲ್ರೆಡಿ ನಿನ್ನನ್ನೇ ವಾರಿಗೆ ಕಳಿಸ್ಬಿಟ್ಟು ನಾನು ಇಷ್ಟು ದಿನ ನಿನ್ಗೋಸ್ಕರ ಕಾಯ್ದೆ, ನಿನ್ ಜೀವಂತವಾಗಿ ಬರ್ತೀಯೋ ಇಲ್ವೋ ಅಂತ ಡೌಟ್ ಅಲ್ಲೇ. ಆದ್ರೆ ಮುಂದಕ್ಕೂ ಕೂಡ ನಾನು ಇವನ್ಗೋಸ್ಕರ ಕಾಯ್ಕೊಂಡ್ ಕೂತ್ಕೊಳ್ಳೋದಕ್ ಆಗೋದಿಲ್ಲ ಅಂತ ಹೀಗೆ ಬೇಜಾರಲ್ಲಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಬ್ಲೂನು ಕೂಡ ಆ ರೀತಿ ಏನು ಆಗೋದಿಲ್ಲ, ಇನ್ಮೇಲೆ ವಾರ್ಗಳು ಯಾವ್ದು ನಡೆಯೋದಿಲ್ಲ, ಚಿಂತೆ ಮಾಡಬೇಡ, ಇವನ್ ಎಲ್ಲೂ ಹೋಗೋದಿಲ್ಲ, ನಮ್ ಜೊತೆನೆ ಇರ್ತಾನೆ ಅಂತ. ನಮ್ ಕ್ರಿಸ್ಟೋಫರ್ ರಾಬಿನ್ ನ ಇವ್ರುಗಳು ಪ್ರೀತಿಯಿಂದ ಬಿಲ್ಲಿ ಅಂತ ಕರೀತಾರೆ. ಮತ್ತೆ ಬ್ಲೂ ಮತ್ತೆ ಡೆಫ್ನಿ ಇಬ್ರು ಕೂಡ ಹೀಗೆ ಪಾರ್ಟಿಗಳಿಗೆ ಈವೆಂಟ್ಸ್ ಗಳಿಗೆ ಎಲ್ಲಾ ಕಡೆ ಹೋಗ್ತಾ ಇರ್ತಾರಲ್ಲ, ಕ್ರಿಸ್ಟೋಫರ್ ನ ನೋಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಒಂದು ಬೇಬಿ ಸಿಟರ್ ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇವಳ ಹೆಸರು ಒಲಿವ್ ಅಂತ. ಇವಳು ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮಕ್ಳನ್ನ ಈ ರೀತಿ ನೋಡ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಇದರಿಂದ ಇವಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ನಮ್ ಕ್ರಿಸ್ಟೋಫರ್ ರಾಬಿನ್ ನ ನೀವೇ ನೋಡ್ಕೊಬೇಕು ನಾವು ಹೊರಗಡೆ ಹೋದಾಗ ಅಂತ. ಒಲಿವ್ ಕೂಡ ನೀವೇನು ತಲೆ ಕೆಡ್ಸ್ಕೊಂಬೇಡಿ ಸರ್, ನಾ ಇವನಿಗೆ ಕ್ಲೀನಿಗೆ ಡಿಸಿಪ್ಲಿನ್ ಎಲ್ಲ ಕಲಿಸ್ತಾ ನಾನು ನೋಡ್ಕೋತೀನಿ ಅಂತ. ಅದೇ ರೀತಿ ಬ್ಲೂ ಮತ್ತೆ ಡೆಫ್ನಿ ಇವರಿಬ್ರು ಕೂಡ ಪಾರ್ಟಿಗಳಿಗೆ ಹೋಗ್ತಾ ಇರ್ತಾರೆ, ಈವೆಂಟ್ ಗಳಿಗೆ ಹೋಗ್ತಾ ಇರ್ತಾರೆ. ಇವರಿಬ್ರು ಕೂಡ ಕ್ರಿಸ್ಟೋಫರ್ ರಾಬಿನ್ ಮೇಲೆ ಗಮನನೇ ಕೊಡ್ತಾ ಇರೋದಿಲ್ಲ. ಯಾವಾಗ ನೋಡು ಪಾರ್ಟಿ ಅಂತ ಇರ್ತಾರೆ. ಆದ್ರೆ ಒಲಿವಾ ಮಾತ್ರ ಇವ್ರು ನಮ್ ಕ್ರಿಸ್ಟೋಫರ್ ರಾಬಿನ್ ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಕ್ರಿಸ್ಟೋಫರ್ ರಾಬಿನ್ ಕೂಡ ಒಲಿವನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಡ್ತಾನೆ. ಹಾಗೆ ನೋಡ್ತಿದ್ದಂಗೆ ನಮ್ ಕ್ರಿಸ್ಟೋಫರ್ ರಾಬಿನ್ ಕೂಡ ಬೆಳ್ಕೋತಾ ಹೋಗ್ತಾ ಇರ್ತಾನೆ. ಬ್ಲೂನು ಕೂಡ ಈ ನಾಟಕಗಳನ್ನ ಮಾಡ್ತಾ ಇರ್ತಾನೆ. ತನ್ನ ಒಂದು ಮಾತಿನ ಮೂಲಕ ಜನರನ್ನೆಲ್ಲ ನಗಿಸ್ತಾ ಇರ್ತಾನೆ. ಆದ್ರೆ ಆ ಒಂದು ವಾರ್ನ ಇನ್ಸಿಡೆಂಟ್ ಗಳು ಇವನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಇದರಿಂದ ಈ ಲಂಡನ್ ನಲ್ಲೇ ನಾವ್ ಇರಬಾರ್ದು, ನಾವು ಬೇರೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಪೀಸ್ಫುಲ್ ಮೈಂಡ್ ಆಗಿ ಈ ಒಂದು ವಾರ್ ಮೇಲೆ ಬುಕ್ ಬರೀಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಅವ್ರ ಹೆಂಡತಿ ಡೆಫ್ನಿನ ಕರ್ಕೊಂಡು ಸುಸೆಕ್ಸ್ಗೆ ಬರ್ತಾನೆ. ಇಲ್ಲಿಗೆ ಬಂದ್ಬಿಟ್ಟು ಜೀವನ ಮಾಡ್ಬೇಕು ಅಂದ್ಬಿಟ್ಟು ವಸ್ತುಗಳನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊತಾನೆ. ಅದೇ ಜಾಗಕ್ಕೆ ನಮ್ ಕ್ರಿಸ್ಟೋಫರ್ ಕೂಡ ಬರ್ತಾನೆ. ನಮ್ ಕ್ರಿಸ್ಟೋಫರ್ಗೋಸ್ಕರ ಅವ್ರ ತಾಯಿ ಡೆಫ್ನಿ ಒಂದು ಟೆಡಿನ ಗಿಫ್ಟ್ ಮಾಡ್ತಾರೆ. ಇದ್ರ ಹೆಸರು ಎಡ್ವರ್ಡ್ ಅಂತಾನು ಕೂಡ ಇಡ್ತಾರೆ. ಅವನು ಕೂಡ ಒಂದು ಟೆಡಿನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಹಾಗೆ ತನ್ನ ಹೊಸ ಮನೆನ ನೋಡಿ ತುಂಬಾ ಖುಷಿ ಪಡ್ತಾನೆ. ಹಾಗೆ ನೋಡ್ತಿದ್ದಂಗೆ ಇವ್ರ ತಾಯಿ ಇವನ್ಗೆ ಇನ್ನಷ್ಟು ಗೊಂಬೆಗಳನ್ನ ತಗೊಂಬಂದ್ ಕೊಡ್ತಾರೆ. ಲೈಕ್ ನಾವು ಓದ್ ವಿಡಿಯೋದಲ್ಲಿ ನೋಡಿದ್ವಲ್ಲ, ಇಯೋರು ಮತ್ತೆ ಪಿಗ್ಲೆಟ್ ಹಾಗೆ ಟಿಗರ್, ಇವ್ ಎಲ್ಲಾ ಟಾಯ್ ಗಳನ್ನೂ ಕೂಡ ತಂದು ಕೊಡ್ತಾರೆ. ಇವ್ರ ತಾಯಿನೇ ಇದಕ್ಕೆಲ್ಲ ಒಂದೊಂದು ಹೆಸರನ್ನ ಇಟ್ಟಿರ್ತಾರೆ. ಡೆಫ್ನಿ ನೋಡ್ತಾಳೆ, ತನ್ನ ಹಸ್ಬೆಂಡ್ ಇಲ್ಲಿಗೆ ಬುಕ್ ಬರಿತೀನಿ ಅಂತ ಬಂದಿದ್ದು ಒಂದು ಪೀಸ್ಫುಲ್ ಮೈಂಡ್ಗೋಸ್ಕರ. ಆದ್ರೆ ನೋಡಿದ್ರೆ ಇವ್ರಿನ್ನು ಬುಕ್ ಬರೆಯಕ್ಕೆ ಸ್ಟಾರ್ಟೇ ಮಾಡಿರೋದಿಲ್ಲ. ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಇವಳಿಗೆ ಒಂದ್ ನಿಮಿಷ ಬೇಜಾರಾಗ್ತಾ ಇರುತ್ತೆ. ಇವಳಿಗೂ ಕೂಡ ಈ ಒಂದು ಜಾಗದಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ. ತನ್ನ ಒಂದು ಹಸ್ಬೆಂಡ್ ಫೋರ್ಸ್ ಮಾಡಿರೋದ್ರಿಂದ ಇಲ್ಲಿಗೆ ಬಂದಿರ್ತಾಳೆ ಇವಳು. ಬ್ಲೂ ನೋಡಿದ್ರೆ ಇನ್ನು ಬುಕ್ ಬರೆಯಕ್ ಸ್ಟಾರ್ಟ್ ಮಾಡ್ದಲೆ ಇಲ್ಲೇ ಪರ್ಮನೆಂಟ್ ಆಗಿರೋನಂಗೆ ಕಾಣಿಸ್ತಾ ಇರ್ತಾನೆ. ಯಾಕೆಂದ್ರೆ ಅದೇ ಜಾಗದಲ್ಲೆಲ್ಲ ಕೋಳಿ ಗಿಳಿನೆಲ್ಲ ಸಾಕಕ್ ಶುರು ಮಾಡ್ಬಿಟ್ಟಿರ್ತಾನೆ. ಇದನ್ನೆಲ್ಲ ಇವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಬ್ಲೂ ಹೀಗೆ ಕಾಡಲ್ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಹೀಗೆ ಹೋಗ್ತಾ ಇರ್ತಾನೆ. ಅವನಿಂದಾಗಿ ಬಿಲ್ಲಿ ಕೂಡ ಬರ್ತಾನೆ, ಅಂದ್ರೆ ಕ್ರಿಸ್ಟೋಫರ್ ಕೂಡ ಬರ್ತಾನೆ. ಇದರಿಂದ ಅವನು ಕೂಡ ಜೊತೆಗೆ ಹಾಕೊಂಡು ಹೋಗ್ತಾ ಇರ್ತಾನೆ. ಕ್ರಿಸ್ಟೋಫರ್ ನ ತುಂಬಾ ಸ್ಟ್ರಿಕ್ಟ್ ಇಂದ ಬೆಳೆಸ್ಬಿಟ್ಟಿರ್ತಾರೆ. ಇವನ್ಗೆ ಜಾಸ್ತಿ ಟೈಮ್ ಕೊಡಕ್ಕೆ ಆಗ್ತಾ ಇರೋದಿಲ್ಲ ಬ್ಲೂಗೆ ಇವನ್ ಕೈಲಿ. ಹೀಗೆ ಇಬ್ರು ಕೂಡ ಒಂದು ಕಾಡ್ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಬಿಲ್ಲಿನೂ ಕೂಡ ಕೇಳ್ತಾನೆ, ಈ ಒಂದು ಕಾಡಲ್ಲಿ ಈ ರೀತಿ ಅನಿಮಲ್ಸ್ ಯಾವ್ದಾರು ಇದಾವ ಅಂತ. ಇವನು ಕೂಡ ಇದಾವೆ, ಅವೆಲ್ಲ ತುಂಬಾ ದೂರ ಇರ್ತವೆ, ಮಾತ್ರ ಜಾಸ್ತಿ ಬರೋದಿಲ್ಲ ಅಂತ ಹೀಗೆ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಜೇನು ಹುಳಗಳು ಅಲ್ಲಿ ಓಡಾಡ್ತಿರೋ ಶಬ್ದ ಕೇಳಿಸುತ್ತೆ. ಇದನ್ನ ಕೇಳಿ ಇವನು ಒಂದು ವಾರ್ ಟೈಮ್ ಗ್ಯಾಪ್ ಬಂದ್ಬಿಡುತ್ತೆ. ಇದರಿಂದ ತುಂಬಾ ಭಯ ಪಡ್ಕೊಂಡ್
ಮಾಡ್ಕೊಂಡ್ಬಿಡ್ತಾನೆ. ಆವಾಗ ಕ್ರಿಸ್ಟಫರ್ ಇದು ಜಸ್ಟ್ ಜೇನುಹುಳುಗಳಷ್ಟೇ, ಅವುಗಳು ತಮ್ಮ ಊಟ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದಾವೆ, ಅವುಗಳೇನು ನಮಗೆ ತೊಂದರೆ ಮಾಡೋದಿಲ್ಲ, ಬನ್ನಿ ಡ್ಯಾಡಿ ಅನ್ಕೊಂಡು ಇವನು ಕೂಡ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಇಲ್ಲಿ ಡೆಫ್ನಿ ಆಯಾ ಹತ್ರ ಮಾತಾಡ್ತಾ ಇರ್ತಾಳೆ, ಅಂದ್ರೆ ಒಲಿವಾ ಹತ್ರ. ಎಲ್ಲೋದ ಈ ಹುಡುಗ ಬ್ಲೂ ಜೊತೆ ಎಂತ ಸುತ್ತಾಡ್ತಾ ಇದ್ದಾನೆ, ಬ್ಲೂಗೆ ಸ್ವಲ್ಪ ಪೀಸ್ಫುಲ್ ಮೈಂಡ್ ಬೇಕು ಅವನಿಗೆ ಬುಕ್ ನ ಬರೆಯೋದಕ್ಕೆ, ಈ ಹುಡುಗ ಅವನಿಂದ ತಿರುಗ್ತಾ ಇದ್ದೇನೆ ಅಂತಾಗ ಅಲ್ಲಿಗೆ ಅವನು ಕೂಡ ಬರ್ತಾನೆ. ಬಂದಾಗ ಇವ್ರ ತಾಯಿ ಅವನಿಗೆ ಬೈತಾರೆ, ಈ ರೀತಿ ಬ್ಲೂ ಇಂದಲೇ ಸುತ್ತಬೇಡ, ಅವ್ರು ತುಂಬಾ ಸ್ವಲ್ಪ ಫ್ರೀ ಆಗಿರ್ಬೇಕು ಅಂತ ಇದ್ದಾರೆ ಅಂತ. ಇದರಿಂದ ಕ್ರಿಸ್ಟಫರ್ ಕೂಡ ಸರಿ ಆಯ್ತು ಅಂದ್ಬಿಟ್ಟು ಸಾರಿ ಕೇಳ ಅವನು ಹೊಂಟೋಗ್ತಾನೆ. ಇದಾದ್ಮೇಲೆ ಡೆಫ್ನಿ ಬ್ಲೂ ಹತ್ರ ರೇಗಾಡಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಬಂದು ನಾವು ಇಷ್ಟು ದಿನ ಆಯ್ತು, ನೀನ್ ಇನ್ನು ಏನ್ ಮಾಡ್ತಾ ಇದೀಯಾ ನೋಡಿ, ಇನ್ನು ಬುಕ್ ಬರೆಯೋಕೆ ಶುರು ಹಚ್ಕೊಂಡಿಲ್ಲ, ನೀನ್ ಏನ್ರ ಬಗ್ಗೆ ಬುಕ್ ನಾರು ಬರೀತಾ ಇದೆ ಅಂತ ಗೊತ್ತಾಯ್ತಾ, ನೀನು ವಾರ್ ವಿರುದ್ಧ ಬರೀತಾ ಇರೋದು. ಹೌದು, ಈ ಬ್ಲೂ ಏನ್ ಬುಕ್ ಬರೀತಾ ಇದ್ದಾನಪ್ಪ ಅಂದ್ರೆ ವಾರ್ನ ಒಂದು ವಿರುದ್ಧ ಬರೀತಾ ಇರ್ತಾನೆ. ವಾರಲ್ಲಿ ಯಾವ್ಯಾವ ರೀತಿ ವಿಷಯ ನಡೆಯುತ್ತೆ, ಇನ್ನು ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡದಿರೋರ್ನೆಲ್ಲ ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಅಲ್ಲಿ ಅವ್ರ ಪ್ರಾಣಗಳನ್ನ ತೆಗಿತಾರೆ ಅಂತ ಈ ರೀತಿ ವಾರ್ ವಿರುದ್ಧ ಒಂದು ಬುಕ್ ನ ಬರೆಯೋಕೆ ರೆಡಿ ಆಗಿರ್ತಾನೆ. ಆದ್ರೆ ಇವನು ಇನ್ನು ಸ್ಟಾರ್ಟೇ ಮಾಡಿರೋದಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಬರೆಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ. ಇವಳು ಕೂಡ ಎಷ್ಟು ಟೈಮ್ ಬೇಕು, ನನ್ಗೆ ಇಲ್ಲಿ ಇರೋಕ್ಕಾಗಲ್ಲ, ನೀನ್ ಎಲ್ಲಿವರೆಗೂ ನೀನ್ ಬುಕ್ ನ ಬರೆಯೋದಿಲ್ವೋ ಅಲ್ಲಿವರೆಗೂ ನಾನು ನಿನ್ ಜೊತೆ ಇರೋದಿಲ್ಲ ಅನ್ಬಿಟ್ಟು ಇವಳು ಲಂಡನ್ಗೆ ವಾಪಸ್ ಹೋಗೋಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಇದರಿಂದ ಬಿಲಿ ಏನ್ ಮಾಡೋಣ, ಅವ್ನು ಎಲ್ಲಿ ಬಿಡ್ತೀಯ ಅಂದಾಗ, ನೀನೇ ಇಕ್ಕೋ ಇಲ್ಲಿ ಆಯಾ ಇದ್ದಾಳಲ್ಲ ಅವಳು ನೋಡ್ಕೋತಾಳೆ ಅಂತ ಹೇಳ್ತಾಳೆ. ಅವಾಗ ಅಲ್ಲಿಗೆ ಆಯಾ ಕೂಡ ಬಂದ್ಬಿಟ್ಟು, ನೀವು ಲಂಡನ್ಗೆ ಹೋಗ್ತಿದ್ದೀರಲ್ಲ, ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಬಿಲ್ಲಿಗೆ ಅಲ್ಲಿರೋ ಝೂಗಳನ್ನೆಲ್ಲ ತೋರಿಸಿ ಕರ್ಕೊಂಡ್ ಬರ್ತೀನಿ ಅಂತ. ಇದರಿಂದ ಸರಿ ಆಯ್ತು ಅನ್ಬಿಟ್ಟು ಬಿಲ್ಲಿನ ಕರ್ಕೊಂಡು ಲಂಡನ್ಗೆ ಬರ್ತಾರೆ ಝೂನ ತೋರ್ಸೋದಕ್ಕೆ ಅನ್ಬಿಟ್ಟು. ಹೀಗೆ ಆ ಝೂನ ಸುತ್ತಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಬೇರ್ ಕಾಣುತ್ತೆ, ಒಂದು ಕರಡಿ ಕಾಣುತ್ತೆ. ಇದರಿಂದ ಕ್ರಿಸ್ಟಫರ್ ಇದ್ರ ಹೆಸರು ಏನು ಅಂತ ಕೇಳ್ತಾನೆ. ಇದರಿಂದ ಅವ್ರ ತಾಯಿನೂ ಕೂಡ ಇದ್ರ ಹೆಸರು ವಿನಿ ಅಂತ ಇದ್ದಾರೆ. ಒಲಿವು ಕ್ರಿಸ್ಟಫರ್ ನ ಕರ್ಕೊಂಡು ಮನೆಗೆ ಬರ್ತಾಳೆ. ಇವ್ರ ಮನೆಗೆ ಬಂದಾಗ ಬ್ಲೂಗೆ ಗೊತ್ತಾಗುತ್ತೆ ಇವ್ರು ಎಂತಿ ಡೆಫ್ನಿ ಆ ಲಂಡನ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ ಅನ್ಬಿಟ್ಟು. ಸರಿ ಆಯ್ತು ಬಿಡು, ಕೋಪಿಸ್ಕೊಂಡಿದ್ದಾಳೆ, ಬರ್ತಾಳೆ ಅವಳೆ ಅನ್ಬಿಟ್ಟು ಸುಮ್ಮನಾಗ್ತಾನೆ ಇವನು. ಇಲ್ಲಿಂದ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಒಲಿವಾ ತಾಯಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿರುತ್ತೆ. ಇದರಿಂದ ಅವಳು ಅವ್ರ ತಾಯಿ ಹತ್ರ ಹೋಗೋದಕ್ಕೆ 3 ದಿನ ರಜೆ ತಗೊಂಡಿರ್ತಾಳೆ. ಆದ್ರೆ ಕ್ರಿಸ್ಟಫರ್ಗೆ ಇವಳನ್ನ ಇಲ್ಲಿಂದ ಕಳ್ಸೋದಕ್ಕೆ ಇಷ್ಟ ಇರೋದಿಲ್ಲ, ನೀನ್ ಎಲ್ಲೂ ಹೋಗ್ಬೇಡ ಇಲ್ಲೇ ಇರ್ಬೇಕು ಅಂತ ಕೇಳ್ಕೊತಾ ಇರ್ತಾನೆ. ಅವಳು ಕೂಡ 3 ದಿನ ನಾನು ಬೇಗ ಬರ್ತೀನಿ ಅಂದ್ರೂ ಕೂಡ ಇವ್ನು ಅರ್ಥ ಮಾಡ್ಕೋತಾ ಇರೋದಿಲ್ಲ. ಯಾಕೆಂದ್ರೆ ಇವ್ರ ತಾಯಿಗಿಂತ ಜಾಸ್ತಿ ಇವಳನ್ನೇ ಹಚ್ಕೊಂಡ್ಬಿಟ್ಟಿರ್ತಾನೆ ಇವನು. ಇದರಿಂದ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಬ್ಲೂ ಬಂದ್ಬಿಟ್ಟು, ಏನ್ ನಡೀತೈತೆ ಇಲ್ಲಿ, ನಾನು ಬರೀತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂದಾಗ, ಇಲ್ಲ ಸರ್ ನಾನು 3 ದಿನ ರಜಾ ಕೇಳಿದೆ, ನಮ್ ತಾಯಿಗೆ ಸ್ವಲ್ಪ ಹುಷಾರಿಲ್ಲ, ನಾನು ಹೋಗ್ಬೇಕು ಅಂದಾಗ ಇವನ್ಗೂ ಕೂಡ ನಿಮಿಷ ಶಾಕ್ ಆಗುತ್ತೆ. ಇವಳು ಕೂಡ ಹೊಂಟೋಗ್ಬಿಟ್ರೆ ಇನ್ನ ಬಿಲಿನಾರ್ ನೋಡ್ಕೋತಾರೆ, ಆದ್ರೂ ಪರವಾಗಿಲ್ಲ ನಾನೇ ನೋಡ್ಕೊಂಡ್ರೆ ಆಯ್ತು ಅನ್ಬಿಟ್ಟು ಸರಿ ನಿಮ್ ತಾಯಿನ ನೋಡ್ಕೊಂಡ್ ಬನ್ನಿ ಅನ್ಬಿಟ್ಟು ಒಲಿವ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತೆ ಇನ್ನೇನು ಮನೇಲಿ ಯಾರು ಇರೋದಿಲ್ಲ, ಬಿಲ್ಲಿನ ನಾನೇ ನೋಡ್ಕೊಬೇಕು ಅನ್ಬಿಟ್ಟು ಇವನೇ ತನ್ನ ಮಗುಂಗೆ ನಾಷ್ಟ ಎಲ್ಲ ಮಾಡ್ಕೊಡ್ತಾನೆ. ಹೀಗೆ ಬ್ಲೂ ಬುಕ್ ನ ಬರೀತಿರ್ಬೇಕಾದ್ರೆ ಅಲ್ಲಿಗೆ ಕ್ರಿಸ್ಟಫರ್ ಬರ್ತಾನೆ. ಬಂದ್ಬಿಟ್ಟು, ನೀವು ವಾರ್ ವಿರುದ್ಧ ಒಂದು ಬುಕ್ ನ ಬರೀತಾ ಇದ್ದೀರಂತಲ್ಲ, ಅದೇ ರೀತಿ ನನ್ ಬಗ್ಗೆನೂ ಒಂದು ಬುಕ್ ನ ಬರೀರಿ ನನಗೋಸ್ಕರ ಅಂತ ಹೇಳ್ತಾನೆ. ಇವನು ಕೂಡ ಸರಿ ಬರೆಯನ್ ಬಿಡು, ಇವಾಗ ಬಾ ಸುತ್ತಾಡ್ಕೊಂಡ್ ಬರಕ್ಕೆ ಕಾಡೊಳಗಡೆ ಹೋಗೋಣ ಅನ್ಬಿಟ್ಟು ಈಗ ಕಾಡಿಗೆ ಕರ್ಕೊಂಡು ಹೋಗ್ತಾ ಇಬ್ರು ಕೂಡ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಆಗ ಅಲ್ಲಿಗೆ ಮತ್ತೆ ಒಂದು ಜೇನ ಒಂದು ಶಬ್ದ ಬರುತ್ತೆ. ಇದರಿಂದ ಜೇನ್ಗಳು ಎಲ್ಲಿರುತ್ತೋ ಅಲ್ಲಿ ಕರಡಿಗಳು ಕೂಡ ಅಲ್ಲೇ ಇರುತ್ತೆ ಅಂತ. ಹಾಗೆ ಇವ್ರ ಮಗುನ ಖುಷಿ ಪಡಿಸೋದಕ್ಕೆ ಅನ್ಬಿಟ್ಟು ಇವನೇ ಬೇಕು ಅಂತಾನೆ ಇವ್ರ ತಾಯಿ ಕೊಟ್ಟಿರೋಂತ ಒಂದು ಟೇಡಿನ ಮರದ ಮೇಲೆ ಇಟ್ಬಿಟ್ಟು ಅವನ್ನ ಹಾಗೆ ಖುಷಿ ಪಡಿಸ್ತಾ ಇರ್ತಾನೆ. ಈಗ ಬ್ಲೂ ನಿಧಾನಕ್ಕೆ ಮಗುಂಗೆ ತುಂಬಾ ಟೈಮ್ ಕೊಡಕ್ಕೆ ಶುರು ಮಾಡಿರ್ತಾನೆ. ಮನೇಲಿ ಯಾರು ಇಲ್ಲ, ನಾನೇ ನೋಡ್ಕೊಬೇಕು ಅನ್ಬಿಟ್ಟು ಅವನ ಜೊತೆಗೆ ಕ್ರಿಕೆಟ್ ಆಡೋದಾಗಿರ್ಬೋದು, ಅವನ ಜೊತೆ ಫಿಶಿಂಗ್ ಮಾಡೋದಾಗಿರ್ಬೋದು, ಅವ್ನಿಗೆ ಹೀಗೆ ಫೈಟ್ ನ ಹೇಳ್ಕೊಡ್ತಿರೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಆ ಒಂದು ಕಾಡಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ತನ್ನ ಮಗುಂಗೆ ಟೈಮ್ ತುಂಬಾ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಇವನ್ಗೆ ಒಂದು ತಲೆಗೆ ಬರುತ್ತೆ. ಇದರಿಂದ ಇವ್ನ ಫ್ರೆಂಡ್ ನ ಇಲ್ಲಿಗೆ ಕರೆಸ್ತಾನೆ. ಇವನ್ ಫ್ರೆಂಡ್ ಹೆಸರು ಅರ್ನೆಸ್ಟ್ ಅಂತ. ಇವನ್ನ ಇಲ್ಲಿಗೆ ಎಂತಕಪ್ಪ ಕರ್ಸಿದಾನೆ ಅಂದ್ರೆ, ಇವನೀಗ ಒಂದು ವಾರ ಮೇಲೆ ಬುಕ್ ಬರೀಬೇಕು ಅಂತ ಇರ್ತಾನಲ್ಲ, ಅದ್ರನ್ನ ಯೋಚನೆ ಬಿಟ್ಬಿಡ್ತಾನೆ. ಈಗ ಇವನು ಇವ್ರ ಮಗನ ಮೇಲೆ ಒಂದು ಬುಕ್ ನ ಬರೀಬೇಕು. ಈಗ ಹೆಂಗೆ ಇವ್ರ ಮಗ ಈ ವಿನಿ ದ ಪೂ ಅಂತ ಒಂದು ಕ್ಯಾರೆಕ್ಟರ್ ಗಳನ್ನೆಲ್ಲ ಇಟ್ಕೊಂಡು ಅದ್ರ ಜೊತೆ ಮಾತಾಡ್ತಾ ಇರ್ತಾನೆ. ಆ ತರ ಗೊಂಬೆಗಳು ನಿಜವಾಗ್ಲೂ ಇದಾವೆ, ಆ ರೀತಿ ಫೀಲ್ ಮಾಡ್ಕೊಂಡು ಇವನು ಅದ್ರ ಜೊತೆ ಆಟ ಆಡ್ತಾ ಇರ್ತಾನೆ. ಅದನ್ನೆಲ್ಲನೂ ಕೂಡ ಇವನು ಒಂದು ಬುಕ್ ನ ಬರೀಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಇದರಿಂದ ಇವನ್ ಫ್ರೆಂಡ್ ನ ಇಲ್ಲಿಗೆ ಕರೆಸ್ಬಿಟ್ಟು ಇವನ್ ಮಗ ಆ ಗೊಂಬೆಗಳಿಗೆ ಯಾವ ರೀತಿ ಜೀವ ತುಂಬತಾನೆ, ಅವುಗಳಿಗೆ ಜೀವ ಇಲ್ಲ ಅಂದ್ರೂ ಕೂಡ ಅವುಗಳ ಜೊತೆ ಜೀವ ಇದೆ ಅಂತ ಹೇಗೆ ಅವುಗಳನ್ನ ತನ್ನ ಫೀಲಿಂಗ್ಸ್ ಗಳನ್ನೆಲ್ಲ ಶೇರ್ ಮಾಡ್ಕೋತಾನೆ ಅಂತ ಅದ್ರ ಸ್ಕೆಚ್ ನೆಲ್ಲ ಬಿಡಿಸ್ತಾ ಹಾಗೆ ಅದ್ರ ಡ್ರಾಯಿಂಗ್ ನೆಲ್ಲ ಮಾಡ್ತಾ ಇದ್ರ ಮೇಲೆ ಒಂದು ಸ್ಟೋರಿನ ಬರೀತಾ ಇರ್ತಾನೆ. ಹೀಗೆ ಕ್ರಿಸ್ಟಫರ್ ರಾಬಿನ್ ಮೇಲೆ ಒಂದು ಬುಕ್ ಬರೀತಾ ಹಾಗೆ ಇವ್ರ ಹೆಂಡತಿ ಡೆಫ್ನಿಗೂ ಕೂಡ ಒಂದು ಪ್ರೀತಿ ಅಂದ್ರೆ ಒಂದು ಪೊಯಂ ಬರೆದು ಕಳ್ಸಿರ್ತಾನೆ. ಈ ಪೊಯಂ ನ ಇವಳು ಓದ್ಬಿಟ್ಟು ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಓದ್ಬಿಟ್ಟು ಮತ್ತೆ ಇವ್ರ ಹತ್ರ ಬರ್ತಾಳೆ. ಕ್ರಿಸ್ಟಫರ್ಗೆ ತನ್ನ ತಾಯಿನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಡೆಫ್ನಿ ಮತ್ತೆ ಬ್ಲೂ ಇಬ್ರು ಹೀಗೆ ಮಾತಾಡ್ತಾ ಇರ್ತಾರೆ. ಡೆಫ್ನಿ ಆ ಒಂದು ಪೊಯಂ ನ ಪಬ್ಲಿಷ್ ಮಾಡ್ಬಿಟ್ಟಿರ್ತಾಳೆ. ಇವನ್ ಬರ್ದಿರೋಂತ ಒಂದು ಪೊಯಮ್ ತುಂಬಾ ಸಖತ್ತಾಗಿರುತ್ತೆ. ಇದರಿಂದ ಅದು ಫುಲ್ ಫೇಮಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದೇ ರೀತಿ ನೀನ್ ಪೊಯಮ್ಸ್ ಗಳನ್ನ ಬರೆದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದೊಂದು ಹೋಗ್ನ ತುಂಬತಾ ಇರ್ತಾಳೆ. ಮತ್ತೆ ಕ್ರಿಸ್ಟಫರ್ ರಾಬಿನ್ ಹತ್ರ ಹೀಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ನೀನ್ ಮೇಲ್ಗಡೆ ಒಂದು ಬುಕ್ ನ ಬರ್ದಿದ್ವಿ, ಅದನ್ನ ಆದಷ್ಟು ಬೇಗ ಪಬ್ಲಿಷ್ ಮಾಡ್ತೀವಿ ಅಂತ. ಅವನು ಕೂಡ ಪರವಾಗಿಲ್ಲ ಪಬ್ಲಿಷ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಒಲಿವು ಮತ್ತೆ ವಾಪಸ್ ಬಂದ್ಬಿಟ್ಟಿರ್ತಾಳೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿರುತ್ತೆ. ಆಕ್ಚುಲಿ ಇವಳ ತಾಯಿಗೆ ಹುಷಾರಿಲ್ಲ ಅಂತ ಹೋಗಿರ್ತಾಳಲ್ಲ, ಇವ್ರ ತಾಯಿ ತೀರ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಬ್ಲೂಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಒಲಿವ್ ಕೂಡ ಹೇಳ್ತಾಳೆ, ನೀವು ಬರ್ದಿರೋ ಒಂದು ಪೊಯಮು ತುಂಬಾ ಫೇಮಸ್ ಆಗಿದೆ, ನಮ್ಮ ಊರಲ್ಲೂ ಕೂಡ ನಿಮ್ಮ ಒಂದು ಪೊಯಮು ತುಂಬಾ ಫೇಮಸ್ ಅಂತ. ಆಗ ನೋಡ್ತಿದ್ದಂಗೆನೆ ಇವ್ರನ್ನ ಒಂದು ಬುಕ್ ನ ಪಬ್ಲಿಷ್ ಮಾಡ್ಬಿಡ್ತಾರೆ.
ಬರ್ದಿರ್ತಾರೆ ಪೋಯಂ ಬುಕ್ ನ, ಅಷ್ಟೇ ತಗೋ ರಾತ್ರಿ ಇವ್ರು ಫುಲ್ ಫೇಮಸ್ ಆಗಿ ಹೋಗ್ಬಿಡ್ತಾರೆ. ಪ್ರತಿಯೊಬ್ರು ಕೂಡ ಇವನ್ ಬರ್ದಿರೋಂತಹ ಒಂದು ಬುಕ್ ನ ಓದ್ತಾರೆ. ಇದರಿಂದ ಕ್ರಿಸ್ಟೋಫರ್ ರಾಬಿನ್ ಎಷ್ಟು ಫೇಮಸ್ ಆಗಿ ಹೋಗ್ತಾನೆ ಅಂದ್ರೆ ಅಷ್ಟು ಫೇಮಸ್ ಆಗಿ ಹೋಗ್ಬಿಡ್ತಾನೆ. ಈ ವಿನಿ ದ ಪೂ, ಈ ಟಿಗರ್, ಈ ಎಲ್ಲಾ ಕ್ಯಾರೆಕ್ಟರ್ ಗಳು ಎಲ್ಲಾ ಮಕ್ಳುಗಳಿಗೂ ಕೂಡ ತುಂಬಾ ಇಷ್ಟ ಆಗಿ ಇವ್ರು ಫುಲ್ ಫೇಮಸ್ ಆಗಿ ಹೋಗ್ಬಿಡ್ತಾರೆ. ಎಲ್ಲಿ ನಮ್ ಕ್ರಿಸ್ಟೋಫರ್ ರಾಬಿನ್ ನೋಡಿದ್ರು ಕೂಡ ಒಂದು ಫೋಟೋಗೋಸ್ಕರ, ಒಂದು ಆಟೋಗ್ರಾಫ್ಗೋಸ್ಕರ ಕಾಯ್ಕೊಂಡು ಜನ ಎಲ್ಲ ಮುತ್ತಿತಾ ಇರ್ತಾರೆ. ಆದ್ರೆ ನಮ್ ಕ್ರಿಸ್ಟೋಫರ್ಗೆ ಇದೆಲ್ಲ ಇಷ್ಟನೇ ಇರೋದಿಲ್ಲ. ಅವ್ನಿಗೇನಿದ್ರು ನಮ್ ತಂದೆ ಜೊತೆ ಕಾಡ್ಗೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಅವ್ರ ಜೊತೆ ಆಟ ಆಡ್ಬೇಕು ಅಂತ ಖುಷಿ ಇರುತ್ತೆ. ಆದ್ರೆ ಇವ್ರ ತಂದೆ ಮಾತ್ರ ಈಗಂತೂ ಫುಲ್ ಬಿಸಿ ಆಗಿ ಹೋಗ್ಬಿಟ್ಟಿರ್ತಾರೆ. ಆ ಇಂಟರ್ವ್ಯೂ ಈ ಪಾಡ್ಕಾಸ್ಟ್ ಅಂತ ಫುಲ್ ಬಿಸಿ ಆಗಿ ಹೋಗ್ಬಿಟ್ಟಿರ್ತಾರೆ. ಅದು ಸಾಲದು ಅಂದ್ಬಿಟ್ಟು ಈ ಕ್ರಿಸ್ಟೋಫರ್ ರಾಬಿನ್ ಮೇಲೆ ಇನ್ನೂ ಬುಕ್ಗಳನ್ನ ಜಾಸ್ತಿ ಬರೆಯಕ್ಕೆ ಶುರು ಮಾಡ್ಬಿಡ್ತಾರೆ. ಇವ್ರನ್ನ ಒಂದು ಇಮ್ಯಾಜಿನೇಷನ್ ಮೂಲಕ ಆ ಬುಕ್ ಬರೆಯೋದ್ರಲ್ಲಿ ಎಷ್ಟು ಬಿಸಿ ಆಗಿ ಹೋಗ್ಬಿಟ್ಟಿರ್ತಾರೆ ಅಂದ್ರೆ ಇವ್ರ ಮಗುನ್ ಬರ್ತ್ಡೇನು ಕೂಡ ಇವರು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾವ್ದೋ ಒಂದು ಬೇರೆ ಒಂದು ನ್ಯೂಸ್ ಇಂಟರ್ವ್ಯೂ ಅಲ್ಲಿ ಇರ್ತಾರೆ. ಆದ್ರೆ ಒಲಿವ್ ಇದನ್ನೆಲ್ಲ ನೋಡ್ತಾ ಇರ್ತಾಳಲ್ಲ, ಇದ್ಯಾಕೆ ಅವ್ರಿಗೆ ಸರಿ ಬರ್ತಾ ಇರೋದಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ಇಂಟರ್ವ್ಯೂಸ್ ಗಳು, ಇಷ್ಟೊಂದು ಮೀಡಿಯಾಗಳು, ಇದನ್ನೆಲ್ಲ ಇವ್ನಿಗೆ ಫೇಸ್ ಮಾಡುವಂತ ವಯಸ್ಸೇ ಅಲ್ಲ ಇವಂದು. ಕ್ರಿಸ್ಟೋಫರ್ ರಾಬಿನ್ ಒಂದೇನಿದ್ರು ಆಟ ಆಡ್ಕೊಂಡು ಬೆಳೆಯುವಂತ ವಯಸ್ಸು. ಈ ಒಂದು ವಿಷಯ ಒಲಿವ್ಗೆ ಇಷ್ಟಾನೇ ಇರೋದಿಲ್ಲ. ಇದರಿಂದ ಕ್ರಿಸ್ಟೋಫರ್ ಬರ್ತ್ಡೇನ ಇವಳೆ ಸೆಲೆಬ್ರೇಟ್ ಮಾಡ್ತಾ ಹೀಗೆ ಅವಳೊಬ್ಳೆ ಖುಷಿಯಾಗಿ ನೋಡ್ಕೋತಾ ಇರ್ತಾಳೆ ಇವಳನ್ನ. ಕ್ರಿಸ್ಟೋಫರ್ ಕೂಡ ಒಲಿವ್ನ ಆಸ್ ತನ್ನ ಮದರ್ ಇವಳೆ ಅನ್ಕೊಂಡು ತುಂಬಾ ಹಚ್ಕೋತಾ ಹೋಗ್ತಾ ಇರ್ತಾನೆ. ಮತ್ತೆ ಹೀಗೆ ಒಂದಿನ ಕ್ರಿಸ್ಟೋಫರ್ಗೆ ಗೊತ್ತಾಗುತ್ತೆ ಒಲಿವಿಯಾ ಆಲ್ಫ್ರೆಡ್ ಅನ್ನೋ ಒಬ್ಬನ್ನ ಲವ್ ಮಾಡ್ತಾ ಇದ್ದಾಳೆ, ಅವನ ಮದ್ವೆ ಆಗಾಳೆ ಅಂತ. ಇದನ್ನ ನೋಡ್ಬಿಟ್ಟು ಇವನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನನ್ಗಿಂತ ಇರೋಳು ನೀನೊಬ್ಳೆ, ನೀನು ಬೇರೆಯವ್ರನ್ನ ಮದ್ವೆ ಆಗಿ ಹೋಗ್ಬೇಡ ಅನ್ಬಿಟ್ಟು ಇವ್ರ ತಂದೆ ತಾಯಿಗೆ ಈ ವಿಷಯನೇ ಹೇಳ್ಬಿಡ್ತಾನೆ ತಗೊಂಡೋಗಿ. ಇವ್ರ ತಾಯಿನೂ ಕೂಡ ಈ ವಿಷಯನ ಕೇಳ್ಬಿಟ್ಟು ಇವ್ರಿಗೆ ಬೈಯಕ್ ಶುರು ಮಾಡಿರ್ತಾಳೆ. ಯಾಕೆಂದ್ರೆ ಇವಳು ಫಸ್ಟ್ ಟೈಮು ಇವಳಿಗೆ ಜಾಯ್ನ್ ಆಗ್ಬೇಕಾದ್ರೆ ನಾನು ಯಾವ್ದೇ ರೀತಿಯ ಮದ್ವೆ ಆಗ್ದಲೆ ಈ ಮಗುನ ನೋಡ್ಕೋತೀನಿ ಅಂತ ಒಂದು ಅಗ್ರಿಮೆಂಟ್ ಗೆ ಸೈನ್ ಮಾಡ್ಬಿಟ್ಟು ಈ ಕ್ರಿಸ್ಟೋಫರ್ ನ ನೋಡ್ಕೋತಾ ಇರ್ತಾಳೆ. ಆದ್ರೆ ಇವಾಗ ಈ ರೀತಿ ಮಾಡ್ತಾ ಇದೆಯಲ್ಲ ನೀನು ಸರಿ ಅನ್ಬಿಟ್ಟು ಹಾಕೊಂಡ್ ಚೆನ್ನಾಗಿ ಬೈತಾ ಇರ್ತಾಳೆ. ಅದಕ್ಕೆ ಒಲಿವಿನು ಕೂಡ ಇವ್ರಿಗೆ ಬೈಯಕ್ ಶುರು ಮಾಡ್ತಾಳೆ. ಮಕ್ಳನ್ನ ಹಿಟ್ಬಿಟ್ರೆ ಸಾಲದು, ಅವ್ರಗಳನ್ನ ಕ್ಲೀನ್ ಆಗಿ ಪ್ರೀತಿಯಿಂದ ನೋಡ್ಕೊಬೇಕು ಅಂತ. ನೀವುಗಳು ನಿಮ್ ಸ್ವಾರ್ಥಕ್ಕೋಸ್ಕರ ಆ ಹುಡುಗನ್ನ ಬಳಸ್ಕೊತಾ ಇದ್ದೀರಾ. ಕ್ರಿಸ್ಟೋಫರ್ ರಾಬಿನ್ ನಿಮ್ಗಳ ಜೊತೆ ಆಟ ಆಡ್ಕೊಂಡು ಬೆಳಿಬೇಕಾಗಿರೋಂತ ಏಜು, ಅವ್ನ್ ಈ ವಯಸ್ಸಿಗೆ ಇಂಟರ್ವ್ಯೂಸ್ ಈ ಬ್ರ್ಯಾಂಡ್ ಗಳ ಜೊತೆ ಕೊಲಾಬ್ ಮಾಡೋದಕ್ಕೆ ಅವನಿನ್ನೂ ತುಂಬಾ ಚಿಕ್ಕ ಹುಡುಗ, ಅವನೇನು ಹಾಡ್ಕೊಂಡು ನಿಮ್ ಜೊತೆ ಚೆನ್ನಾಗಿ ಬೆಳಿಬೇಕು. ಆದ್ರೆ ನೀವುಗಳು ಮಾತ್ರ ದುಡ್ಡು ಬರ್ತೈತೆ ಅನ್ನೋ ಒಂದು ಕಾರಣಕ್ಕೆ ಅವನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದೀರಾ, ಇದು ತಪ್ಪು ಅಂತ. ಆದ್ರೆ ಕ್ರಿಸ್ಟೋಫರ್ ರಾಬಿನ್ ಮಾತ್ರ ನಿಮ್ಗಳಿಗೋಸ್ಕರ ಕಾಯ್ತಾ ಇದ್ದಾನೆ. ನಮ್ ತಂದೆ ಬರ್ತಾನೆ, ನಮ್ ತಾಯಿ ಬರ್ತಾಳೆ, ನಮ್ ತಂದೆ ಜೊತೆ ನಾನು ಕಾಡ್ಗೋಗಿ ಆಟ ಆಡ್ಬೋದು, ನಮ್ ತಾಯಿ ಕೂಡ ನನಗೆ ಊಟ ಮಾಡಿಸ್ತಾ ಸ್ಟೋರಿ ಹೇಳ್ತಾನೆ ಅಂತ ಅವನು ಕೂಡ ಕಾಯ್ತಾ ಇದ್ದಾನೆ. ಆದ್ರೆ ನೀವುಗಳು ಮಾತ್ರ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಹೌದು, ಆಲ್ಫ್ರೆಡ್ ನನಗೆ ತುಂಬಾ ಇಷ್ಟ ಆಗಿರೋಂತ ಒಬ್ಬ ವ್ಯಕ್ತಿ, ಇದರಿಂದ ನಾನು ಅವನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಿಮ್ಗೇನೋ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾನು ಇವತ್ತಿಗೆ ಈ ಕೆಲಸ ಬಿಡ್ತಾ ಇದ್ದೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಈ ವಿಷಯನೆಲ್ಲ ಕೇಳ್ಬಿಟ್ಟು ಬ್ಲೂಗೆ ಅರ್ಥ ಹೋಗ್ಬಿಟ್ಟಿದೆ, ನಾನು ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಅನ್ಬಿಟ್ಟು. ಮತ್ತೆ ಒಲಿವ್ ಕೂಡ ಕ್ರಿಸ್ಟೋಫರ್ ರಾಬಿನ್ಗೆ ಹಾಗೆ ಒಂದು ಗುಡ್ ಬೈ ಹೇಳ್ತಾ ಆಲ್ಫ್ರೆಡ್ ಜೊತೆಗೆ ಆ ಒಂದು ಕೆಲಸನ ಬಿಟ್ಬಿಟ್ಟು ಇವಳು ಆಲ್ಫ್ರೆಡ್ ಜೊತೆಗೆ ಹೊರಟೋಗ್ಬಿಡ್ತಾಳೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಒಲಿವಿನ ಕ್ರಿಸ್ಟೋಫರ್ ರಾಬಿನ್ ಹುಡುಕ್ತಾ ಇರ್ತಾನೆ. ಆದ್ರೆ ಇವ್ರ ತಾಯಿ ಹೇಳ್ತಾರೆ ಒಲಿವಿನಿಲ್ಲ, ಅವಳು ಹೊಂಟೋಗ್ಬಿಟ್ಲು, ಇನ್ಮೇಲೆ ನೀನ್ ಒಬ್ನೇ ಇರ್ಬೇಕು ಅಂತ. ಇದನ್ನ ಕೇಳ್ಬಿಟ್ಟು ಇವನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಹಾಗೆ ಇವ್ರ ತಂದೆ ಇವನ್ನ ಒಂದು ಡೈರಿನ ನೋಡ್ತಾ ಇರ್ತಾನೆ. ಅದ್ರೊಳಗಡೆ ಇವನು ಯಾರ್ಯಾರಿಗೆ ಇಂಟರ್ವ್ಯೂಸ್ ನ ಕೊಡ್ಬೇಕು ಅದ್ರದ್ದೆಲ್ಲ ಒಂದು ಶೆಡ್ಯೂಲ್ ಲಿಸ್ಟ್ ಇರುತ್ತೆ. ಇದನ್ನೆಲ್ಲ ನೋಡಿ ಇವನ್ಗೆ ಶಾಕ್ ಆಗುತ್ತೆ. ಇಷ್ಟೊಂದು ಇಂಟರ್ವ್ಯೂಸ್, ಪಾಡ್ಕಾಸ್ಟ್ ಮತ್ತೆ ಮೀಟಿಂಗ್ಸ್ ಗಳು, ಇದನ್ನೆಲ್ಲ ಅವ್ನ್ ಮಾಡ್ಬೇಕಾ, ಇದೆಲ್ಲ ಅವ್ನ ಕೈಲಿ ಆಗುತ್ತಾ, ಅವ್ನು ಇನ್ನು ಚಿಕ್ಕ ಹುಡುಗ ಅಂತ ಇವಾಗ ಇವನಿಗೆ ರಿಯಲೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ತನ್ನ ಮಗುನ ಕರ್ಕೊಂಡು ಹೀಗೆ ಝೂಗೆ ಹೋಗೋಣ ಅನ್ಬಿಟ್ಟು ಝೂಗೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ತಾ ಇರ್ತಾನೆ. ಅಲ್ಲೂ ಕೂಡ ಇವನ್ಗೆ ನೆಮ್ಮದಿ ಇರೋದಿಲ್ಲ. ಆ ಹುಡುಗಂಗೆ ಎಲ್ಲಾ ಕಡೆ ಸುತ್ತಾಕೋತಾ ಇರ್ತಾರೆ, ನೀನೇ ಕ್ರಿಸ್ಟೋಫರ್ ರಾಬಿನು ಹಾಗೆ ಹೀಗೆ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಇವ್ನು ಕ್ರಿಸ್ಟೋಫರ್ ರಾಬಿನ್ ಅಲ್ಲ ಅನ್ಬಿಟ್ಟು ಅಲ್ಲಿಂದ ಎದ್ದು ಕರ್ಕೊಂಡ್ ಬಂದ್ಬಿಡ್ತಾನೆ. ಇವಾಗ ಇವ್ನು ಡಿಸೈಡ್ ಮಾಡ್ಕೊಂಡು ತನ್ನ ಮಗುಂಗೆ ಹೇಳ್ತಾ ಹೋಗ್ತಾನೆ, ಇನ್ಮೇಲೆ ನಾನು ಕ್ರಿಸ್ಟೋಫರ್ ರಾಬಿನ್ ಮೇಲೆ ಅಥವಾ ವಿನಿ ದ ಪೂ ಮೇಲೆ ಒಂದು ಬುಕ್ ಕೂಡ ಬರೆಯೋದಿಲ್ಲ. ಅಷ್ಟೇ ಯಾಕೆ ಒಂದು ಅಕ್ಷರನು ಕೂಡ ಈ ಒಂದು ಕ್ಯಾಟಗರಿಲಿ ನಾನು ಬರೆಯೋದಿಲ್ಲ. ಇನ್ಮೇಲೆ ಎಲ್ಲಾನು ಕೂಡ ಬಿಟ್ಬಿಡ್ತೀನಿ. ನಾನು ಈ ಬುಕ್ ನ ಬರೆಯೋದನ್ನ ಬಿಟ್ರೆ ನೀನು ಫ್ರೀ ಆಗ್ತೀಯಾ, ಜನಗಳು ನಿನ್ನ ಗುರ್ತು ಹಿಡಿಯೋದಿಲ್ಲ, ಅವಾಗ ನೀವು ನಿಮ್ದೇಗ್ ಜೀವನ ಮಾಡಬಹುದು ಅಂತ. ಹಾಗಿದ್ರೆ ನಾವು ಕ್ರಿಸ್ಟೋಫರ್ ರಾಬಿನ್ ಮರ್ತೋಗ್ತೀವಿ ಅಂತ ಹೇಳಿದಾಗ, ಇಲ್ಲ ನಮ್ಗಳಿಗೆ ಮಾತ್ರ ಅವನು ಕ್ರಿಸ್ಟೋಫರ್ ರಾಬಿನ್ ಆಗಿ ನಮ್ ಜೊತೆ ಇರ್ತಾನೆ ಅಂದ್ರೆ ಇವರು ಒಂದು ಬಗ್ಗೆ ಮಾತಾಡ್ತಾ ಇರ್ತಾರೆ. ಪ್ರಪಂಚಕ್ಕೆ ಮಾತ್ರ ಈ ವಿನಿ ದ ಪೂ ಮಾತ್ರ ಪರಿಚಯ ಇರುತ್ತೆ, ಕ್ರಿಸ್ಟೋಫರ್ ರಾಬಿನ್ ಅಂದ್ರೆ ಪರಿಚಯ ಇರೋದಿಲ್ಲ ಅನ್ಬಿಟ್ಟು ಇವನ್ ಲೈಫ್ ನ ಸ್ವಲ್ಪ ಬದಲಾಯಿಸೋಣ ಅನ್ಬಿಟ್ಟು ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡ್ತಾನೆ. ಇನ್ಮೇಲೆ ನಿನ್ನ ಯಾರು ಕೂಡ ಗುರ್ತು ಹಿಡಿಯೋದಿಲ್ಲ ಅನ್ಬಿಟ್ಟು ಆ ಒಂದು ಬೋರ್ಡಿಂಗ್ ಸ್ಕೂಲ್ ಅಲ್ಲೂ ಕೂಡ ನಮ್ ಕ್ರಿಸ್ಟೋಫರ್ ರಾಬಿನ್ ತುಂಬಾ ರೇಗಿಸ್ತಾ ಇರ್ತಾನೆ. ಇವನೇ ವಿನಿ ದ ಪೂ ಅಲ್ಲಿರೋನು, ಆ ಕರಡಿ ಆಟಿಗಾರು ಪಿಗ್ಲರ್ ಜೊತೆ ಎಲ್ಲ ಚೈಲ್ಡ್ ರೀತಿ ಆಟ ಆಡ್ತಿದ್ ಇವನೇ ಅಂತ ಎಲ್ಲರೂ ಕೂಡ ಇವನ್ಗೆ ರೇಗಿಸ್ತಾ ಇರ್ತಾರೆ. ಹಾಗೆ ರೇಗಿಸ್ತಾನೆ ಕ್ರಿಸ್ಟೋಫರ್ ದೊಡ್ಡನಾಗ್ತಾ ಹೋಗ್ತಾ ಇರ್ತಾನೆ, ಅಲ್ಲೇ ಬೆಳ್ಕೊಂಡ್ಬಿಟ್ಟಿರ್ತಾನೆ. ಕ್ರಿಸ್ಟೋಫರ್ ಇದ್ದಂತಹ ಒಂದು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಆರ್ಮಿಗೆ ಸೆಲೆಕ್ಟ್ ಆಗ್ತಾ ಇರ್ತಾರೆ. ಆದ್ರೆ ಈ ಸಲ ಕ್ರಿಸ್ಟೋಫರ್ ರಾಬಿನ್ ಸೆಲೆಕ್ಟ್ ಆಗೋದಿಲ್ಲ. ಇದರಿಂದ ಇವ್ರ ತಾಯಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿ ಹೋಗ್ಬಿಡುತ್ತೆ. ಹಾಗೆ ತನ್ನ ಮಗನ ಕರ್ಕೊಂಡು ತನ್ನ ಮನೆಗೆ ಬಂದ್ಬಿಡ್ತಾರೆ. ಆದ್ರೆ ಕ್ರಿಸ್ಟೋಫರ್ಗೆ ನಾನು ಆರ್ಮಿಗೆ ಹೋಗ್ಬೇಕು, ಯುದ್ಧ ಮಾಡ್ಬೇಕು ಅನ್ನೋದು ತಲೆ ಕುತ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಅವ್ರ ತಂದೆ ಹತ್ರ ನಾನು ಹೇಗಾದ್ರೂ ಮಾಡಿ ಆರ್ಮಿಗೆ ಜಾಯ್ನ್ ಆಗ್ಬೇಕು, ನಂಗೆ ಸಹಾಯ ಮಾಡಿ ಅಂತ. ಅವ್ರ ತಂದೆನೂ ಕೂಡ ನೀನ್ ಮೆಡಿಕಲ್ ಅಲ್ಲಿ ಫೇಲ್ ಆಗಿದ್ಯಾ ಕಣೋ, ನಿನ್ನ ಜಾಯಿನ್ ಮಾಡಿಸ್ಕೊಳ್ಳೋದಿಲ್ಲ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಕೂಡ ಒಬ್ರು ಸೋಲ್ಜರ್ಸ್ ಆಗಿದ್ರಲ್ಲ, ನನಗೆ ಗೊತ್ತು ನೀವು ಹೇಗಾದ್ರೂ ಮಾಡಿ ನನ್ನ ಮೆಡಿಕಲ್ ಅಲ್ಲಿ ಪಾಸ್ ಮಾಡಿಸ್ತೀರಾ ಅಂತ. ದಯವಿಟ್ಟು ನನಗೋಸ್ಕರ ನನ್ನ ಮೆಡಿಕಲ್ ಅಲ್ಲಿ ಪಾಸ್ ಮಾಡಿಸಿ ಅಂತ. ಈ ಮೆಡಿಕಲ್ ಅಂದ್ರೆ ಏನಪ್ಪಾ ಅಂದ್ರೆ ಫಿಸಿಕಲ್ ಟೆಸ್ಟ್, ಇವನು ತುಂಬಾ ಸ್ಟ್ರಾಂಗ್ ಆಗಿದ್ದಾನೋ
ಇಲ್ವಾ ಅನ್ನೋದೊಂದು ಫಿಸಿಕಲ್ ಟೆಸ್ಟ್ ಆಗಿರುತ್ತೆ. ಏನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ, ಬೇಕಾದ್ರೆ ವಿನಿ ದ ಪೂ ಹೆಸರು ಹೇಳ್ಕೊಂಡಾದ್ರು ಸರಿ ನನ್ನ ಮತ್ತೆ ಆರ್ಮಿಗೆ ಜಾಯಿನ್ ಮಾಡ್ಸರಿ ಅಂತ. ಇವ್ರ ತಂದೆನೂ ಕೂಡ ನೀನ್ ಆಸೆ ಪಟ್ಟಾಗ್ಲಿ ಆಗ್ಲಿ ಅನ್ಬಿಟ್ಟು ಅವ್ರನ್ನ ಎತ್ತಿ ಆರ್ಮಿಗೆ ಜಾಯಿನ್ ಮಾಡಿಸ್ಬಿಡ್ತಾನೆ. ಇವ್ರ ತಾಯಿಗಂತೂ ಇದನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಈಗ ಇವನ್ಗೋಸ್ಕರ ಮತ್ತೆ ಕಾಯ್ಬೇಕಲ್ಲ, ಇವನ್ ಬದುಕ್ ಬರ್ತಾನೋ ಇಲ್ವೋ ಅಂತ ಇವ್ನ ಆರ್ಮಿಗೆ ಕಳ್ಸ್ಕೊಡಕ್ಕೆ ಅನ್ಬಿಟ್ಟು ಹೋಗ್ತಾ ಇರ್ತಾರೆ. ಮತ್ತೆ ಹೋಗಕ್ಕೆ ಅಂತ ಮುಂಚೆ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕ್ರಿಸ್ಟೋಫರ್ ಹೇಳ್ತಾ ಹೋಗ್ತಾನೆ, ನೀವು ಬರ್ದಿರಂತಹ ವಿನಿ ದ ಪೂ ನನ್ನ ಲೈಫ್ ನೇ ಹಾಳು ಮಾಡ್ಬಿಡ್ತು, ನಾನು ಎಲ್ಲೋದ್ರು ಕೂಡ ಇವ್ರುಗಳು ನನ್ನ ಕಂಡು ಹಿಡಿದು ನನ್ನ ತುಂಬಾ ರೇಗಿಸ್ತಾ ಇದ್ರು ಅಂತ. ಅದಕ್ಕೆ ಅವ್ರ ತಂದೆನೂ ಕೂಡ ಹೌದು ಅದಕ್ಕೋಸ್ಕರ ಅಂತಾನೆ ನಾನು ಕ್ರಿಸ್ಟೋಫರ್ ರಾಬಿನ್ ಮೇಲೆ ಬುಕ್ ಮೇ ಬರೆಯದೇ ಬಿಟ್ಬಿಟ್ಟೆ, ಇದುವರೆಗೂ ಆ ಬುಕ್ ಮೇಲೆ ಇನ್ನು ಒಂದು ಪದನೂ ಬರ್ದಿಲ್ಲ ಅಂತ. ಮತ್ತೆ ನನ್ಗಿನ್ನೂ ನೆನಪಿದೆ, ನಾನು ನೀನು ಕಾಡ್ಗೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದು, ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದು, ಅವೆಲ್ಲವೂ ಕೂಡ ನನ್ಗೆ ಇನ್ನೂ ನೆನಪಾಗುತ್ತೆ ಅಂತ. ಅದಕ್ಕೆ ಅವ್ರ ಮಗನು ಕೂಡ ಆ ಎಲ್ಲ ನೆನಪುಗಳನ್ನ ನೀನು ಕಾಸ್ಗೋಸ್ಕರ ಮಾರ್ಕೊಂಡ್ಬಿಟ್ಟಿದ್ಯಾ ಅಂತ. ಇವ್ರ ತಂದೆನೂ ಕೂಡ ಇದು ನಿಜ ಅಲ್ಲ, ನೀನೇ ತಾನೇ ಹೇಳಿದ್ದು ನನ್ ಬಗ್ಗೆ ಒಂದು ಬುಕ್ ನ ಬರಿ ಅಂತ. ಇವನು ಕೂಡ ನಾನು ಹೇಳಿದ್ದು ನನಗೋಸ್ಕರ ಒಂದು ಬುಕ್ ನ ಬರಿ ಅಂತ, ನನ್ ಮೇಲೆ ಒಂದು ಬುಕ್ ನ ಬರಿ ಅಂತ ನಾನು ಹೇಳಿಲ್ಲ ಅನ್ಬಿಟ್ಟು ಇವನು ಕೂಡ ಬೇಜಾರ್ ಮಾಡ್ಕೊಂಡು ವಾರ್ಗೆ ಹೊಂಟೋಗ್ಬಿಡ್ತಾನೆ. ಇಲ್ಲಿಂದ ಸೀನು ಪ್ರೆಸೆಂಟ್ ಟೈಮ್ ಗೆ ವಾಪಸ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ, ಒಂದು ಲೇಡಿ ಒಂದು ಲೆಟರ್ ನ ತಗೊಂಡ್ಬಂದು ನಮ್ಮ ಬ್ಲೂ ಕೈಗೆ ಕೊಟ್ಲಲ್ಲ, ಆ ಒಂದು ಲೆಟರ್ ನ ಇವನು ಓಪನ್ ಮಾಡ್ತಾನೆ. ಏನಪ್ಪಾ ಅಂದ್ರೆ ಇವ್ರ ಮಗ ಹೋಗಿದಂತ ಒಂದು ಯುದ್ಧದಲ್ಲಿ ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ, ಹಾಗೆ ಕೆಲವು ಜನರುಗಳು ಮಿಸ್ಸಿಂಗ್ ಆಗಿ ಹೋಗ್ಬಿಟ್ಟಿರ್ತಾರೆ. ಇದನ್ನ ಕೇಳ್ಬಿಟ್ಟು ಇವ್ರ ತಾಯಿಗಂತೂ ಫುಲ್ಲು ಬೇಜಾರಾಗಿ ಹೋಗ್ಬಿಡುತ್ತೆ. ನಿನ್ನಿಂದಾನೆ ಅವನು ಆರ್ಮಿಗೆ ಹೋಗಿದ್ದು, ನೀನ್ ಏನಾದ್ರೂ ಅವನ ಆರ್ಮಿಗೆ ಸೇರ್ಸಿಲ್ಲ ಅಂದಿದ್ರೆ ಇವತ್ತು ನನ್ ಮಗ ನನ್ ಕಣ್ಮುಂದೆ ಇರ್ತಿದ್ದ ಅನ್ಬಿಟ್ಟು ಹಾಗೆ ತನ್ನ ಹಸ್ಬೆಂಡ್ಗೂ ಕೂಡ ಬೈತಾ ಇರ್ತಾಳೆ. ಇವನ್ ಕೂಡ ಇದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ, ತನ್ನ ಮಗನ ಕಳ್ಕೊಂಡ್ಬಿಟ್ನಲ್ಲ ಅನ್ಬಿಟ್ಟು. ಮತ್ತೆ ಬ್ಲೂಗೆ ಅವ್ನು ಹೇಳಿರೋ ಮಾತುಗಳೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಆರ್ಮಿಗೆ ಹೋಗಕ್ಕಿಂತ ಮುಂಚೆ ಇವರಿಬ್ರು ಮಾತಾಡಿದ್ರಲ್ಲ, ಬ್ಲೂ ಹೇಳಿರ್ತಾನೆ ನಿನ್ ಮೇಲೆ ಬರ್ದಿರೋ ಬುಕ್ ಗಳೆಲ್ಲ ತುಂಬಾ ಫೇಮಸ್ ಆಗಿ ತುಂಬಾ ಹಣ ಇನ್ನು ನಾನು ಹಂಗೆ ಎತ್ತಿಟ್ಟಿದ್ದೀನಿ, ಅದನ್ನ 1% ಕೂಡ ನಾನು ಯೂಸ್ ಮಾಡಿಲ್ಲ, ನೀನ್ ಬೇಕು ಅಂದ್ರೆ ನೀನ್ ತಗೋ ಅಂತ. ಅದಕ್ಕೆ ಅವನು ಕೂಡ ಆ ದುಡ್ಡು ಯಾವ್ದು ಕೂಡ ನನಗ್ ಬೇಡ, ಆ ದುಡ್ಡೆಲ್ಲ ಕ್ರಿಸ್ಟೋಫರ್ ರಾಬಿನ್ ಸಂಪಾದಿಸಿರೋದು, ಅದನ್ನೇನಾದ್ರು ನಾನು ತಗೊಂಡ್ರೆ ನಾನು ಕ್ರಿಸ್ಟೋಫರ್ ರಾಬಿನ್ ಹೋಗ್ಬಿಡ್ತೀನಿ, ನಾನೇನಿದ್ರು ನಾನು ಬಿಲಿ ಮೂನ್ ಆಗೇ ಇರ್ತೀನಿ, ನನಗೆ ಆ ದುಡ್ಡಂತೂ ಬೇಡವೇ ಬೇಡ, ನನಗೇನಿದ್ರು ನನ್ನ ತಂದೆ ಜೊತೆ ಕಳೆದ್ನಲ್ಲ ಆ ಒಂದು ಕಾಡೊಳಗಡೆ ಕ್ಷಣಗಳು ಅಷ್ಟು ಮಾತ್ರ ನನಗೆ ಸಾಕು ಅಂದ್ಬಿಟ್ಟು ಇವನು ಹೇಳಿರೋ ಮಾತುಗಳೆಲ್ಲ ಇವನಿಗೆ ಕೇಳಿಸ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾ ಇರ್ತಾನೆ. ಹಾಗೆ ಒಲಿವಾಗ ಕೂಡ ಬಂದು ಹೇಳ್ತಾನೆ ಈ ವಿಷಯನ, ಕ್ರಿಸ್ಟೋಫರ್ ರಾಬಿನ್ ಇನ್ನಿಲ್ಲ ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಈ ವಿಷಯನ ಕೇಳಿ ಇವಳಂತೂ ಇಷ್ಟು ಬೇಜಾರ್ ಮಾಡ್ಕೋತಾಳೆ ಅಂದ್ರೆ ಅಲ್ಲೇ ಬಿಕ್ಕಿ ಬಿಕ್ಕಿ ಹೇಳಕ್ ಶುರು ಮಾಡ್ಬಿಡ್ತಾಳೆ. ನಾನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿರೋಂತ ಹುಡುಗ ಇವಾಗ ನನ್ ಕಣ್ಮುಂದೆ ಇಲ್ವಲ್ಲ ಅಂದ್ಬಿಟ್ಟು. ಇನ್ನೇನು ಕ್ರಿಸ್ಟೋಫರ್ ರಾಬಿನ್ ಕಳ್ಕೊಂಡಿರೋಂತ ಒಂದು ದುಃಖದಲ್ಲಿ ಹೀಗೆ ದಿನಗಳು ಕಳೀತಾ ಹೋಗ್ತಾ ಇರ್ತವೆ. ಹೀಗೆ ಒಂದು ದಿನ ಬ್ಲೂ ತನ್ನ ಮನೆ ಮುಂದೆ ಕೂತಿರ್ತಾನೆ ನೈಟ್ ಹೊತ್ತು. ಆಗ ದೂರದಿಂದ ಯಾರೋ ಒಬ್ರು ಇವನ ಹತ್ರ ಬರೋ ರೀತಿ ಇವ್ನಿಗೆ ಕಾಣಿಸ್ತಾ ಇರುತ್ತೆ. ಅವಾಗ ಇವ್ನು ನೋಡ್ತಾನೆ ಅದ್ ಬೇರೆ ಯಾರು ಆಗಿರುತ್ತಲ್ಲ, ಇವ್ರ ಮಗ ಕ್ರಿಸ್ಟೋಫರ್ ರಾಬಿನ್ ಆಗಿರ್ತಾನೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ನೀನಂಗೆ ಮತ್ತೆ ಬದುಕ್ ಬಂದೆ ಅಂತ ಕೇಳಿದಾಗ ನಾನ್ ಸತ್ತೋಗಿದ್ದೀನಿ ಅಂತ ನೀವು ಅನ್ಕೊಂಡಿದಿರಲ್ಲ, ನಾನ್ ಜಸ್ಟ್ ಮಿಸ್ಸಿಂಗ್ ಆಗೋಗಿದೆ ಅಷ್ಟೇ ಅಂತ. ಆಗ ಅಲ್ಲಿಗೆ ಇವ್ರ ತಾಯಿ ಕೂಡ ಬರ್ತಾರೆ. ಇವ್ರ ತಾಯಿ ಕೂಡ ಇವ್ರ ಮಗುನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ, ತನ್ನ ಮಗ ಇನ್ನೂ ಬದುಕಿದ್ದಾನಲ್ಲ ಅನ್ಬಿಟ್ಟು. ಹಾಗೆ ತನ್ನ ಮಗುನ ತನ್ನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಹೀಗೆ ಖುಷಿಯಿಂದಾನೆ ಮಾತಾಡಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲೇ ಒಲಿವಾಗ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಕ್ರಿಸ್ಟೋಫರ್ ರಾಬಿನ್ ಇನ್ನೂ ಬದುಕಿದ್ದಾನೆ ಅಂತ. ಇದರಿಂದ ಇವಳು ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಮತ್ತೆ ಇವನು ಬದುಕಿರೋದನ್ನ ನೋಡಿ ಬ್ಲೂ ಇವನ್ನ ಕರ್ಕೊಂಡು ಹೀಗೆ ಕಾಡಲ್ಲಿ ಸುತ್ತಾಡ್ಕೊಳ್ತಾ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಇವನು ಕೂಡ ಹೇಳ್ತಾನೆ ಕ್ರಿಸ್ಟೋಫರ್ ರಾಬಿನ್, ನಾನು ಹೀಗೆ ಯುದ್ಧದಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಕೂಡ ಸಾಯೋ ಟೈಮಲ್ಲಿ ಈ ಒಂದು ವಿನಿ ದ ಪೂ ಪೊಯಂನ ಹಾಡ್ತಿದ್ರು ಅಂತ. ಆ ಒಂದು ಪೊಯಂನ ಹಾಡ್ತಿರ್ಬೇಕಾದ್ರೆ ಅವ್ರೆಲ್ಲರಿಗೂ ಕೂಡ ಅವ್ರನ್ನ ಒಂದು ಫ್ಯಾಮಿಲಿ ನೆನಪಾಗ್ತಿತ್ತು. ನನಗೂ ಕೂಡ ಖುಷಿ ಆಗ್ತಿತ್ತು, ಯಾಕೆಂದ್ರೆ ಇದು ಸ್ಟಾರ್ಟಿಂಗು ನನ್ನ ಒಂದು ಪೊಯಂ ಆಗಿತ್ತಲ್ಲ ಅನ್ಬಿಟ್ಟು. ಇವ್ರ ತಂದೆನೂ ಕೂಡ ನನ್ನ ಶ್ರಮಿಸ್ಬಿಡು, ನಿನ್ಗೋಸ್ಕರ ಅಂತ ಬರ್ದಿರೋ ಪೊಯಂನ ನಾನು ಮಾರ್ಬಿಟ್ಟೆ ಅಂದಾಗ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ. ಈ World War I ನಡೆದಿರೋದ್ರಿಂದ ಜನ ಎಲ್ಲ ತುಂಬಾ ಬೇಸತ್ತು ಹೋಗ್ಬಿಟ್ಟಿದ್ರು, ಈ ಖುಷಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ರು. ನೀವು ಯಾವಾಗ ವಿನಿ ದ ಪೂ ಪೊಯಂ ಬರೆಯಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಇವ್ರೆಲ್ಲರಿಗೂ ಕೂಡ ತನ್ನ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ವಾಪಸ್ಸು ತರಿಸಿದ್ರಿ ನೀವು ಅಂತ ಇವ್ರ ತಂದೆ ಮಕ್ಳು ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈಗ ಕ್ರಿಸ್ಟೋಫರ್ ಮತ್ತೆ ಆರ್ಮಿಗೆ ಜಾಯ್ನ್ ಆಗ್ದಲೆ ಒಂದು ಕ್ಲೀನ್ ಲೈಫ್ ನ ಲೀಡ್ ಮಾಡಬೇಕು ಅಂದ್ಬಿಟ್ಟು ಹಾಗೆ ಒಂದು ಮದುವೆನ ಮಾಡ್ಕೊಂಡು ಒಂದು ಬುಕ್ ಸ್ಟೋರ್ ನ ಇಟ್ಕೊಂಡು ಬುಕ್ಸ್ ನ ಸೇಲ್ ಮಾಡ್ತಾ ಇರ್ತಾನೆ. ಈ ಕ್ರಿಸ್ಟೋಫರ್ ರಾಬಿನ್ ಮೇಲೆ ಇನ್ನು ಯಾವುದೇ ಹೊಸ ಬುಕ್ ಬರ್ದಿಲ್ಲ ಅಂದ್ರೂ ಕೂಡ ಹಳೆ ಬುಕ್ಗಳೆಲ್ಲ ಇನ್ನೂ ಕೂಡ ಫೇಮಸ್ ಆಗ ಅದನ್ನ ನೋಡೋದಕ್ಕೆ ಅನ್ಬಿಟ್ಟು ಕೋಟ್ಯಾಂತರ ಜನರು ಬರ್ತಾ ಇರ್ತಾರೆ. ಮತ್ತೆ ಹಾಗೆ ಇವ್ ಟಾಯ್ಗಳನ್ನೆಲ್ಲ ಲಂಡನ್ ಮ್ಯೂಸಿಯಂ ಅಲ್ಲಿ ಇರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒರಿಜಿನಲ್ ಕ್ರಿಸ್ಟೋಫರ್ ರಾಬಿನ್ ಹಾಗೆ ಅವನ ತಂದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ಮುನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.